ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು. 2024 ಲೋಕಸಭಾ ಚುನಾವಣೆ ನಡೀತಾ ಇದೆ. ಇಲ್ಲಿ ಘಟಪ್ರಭಾ ನಗರಕ್ಕೆ ಬಂದಿದೆ. ದೊಡ್ಡ ಪ್ರಮಾಣದಲ್ಲಿ ಸಂತೆ ನಡೀತಾ ಇದೆ. ಇಲ್ಲಿ ಜನರ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ಕೇಳೋಣ ಬನ್ನಿ. ಅಂಕಲ್ ನಮಸ್ಕಾರ ರೀ. ವ್ಯಾಪಾರ ಎಲ್ಲ ಹೆಂಗೆ ನಡೆಯಕತ್ತೈತ್ರಿ? ಚೆನ್ನಾಗಿದೆ ಮೇಡಮ್. ಇಲ್ಲಿ ಎಲ್ಲ ಪ್ರಾಫಿಟ್ ಆಗತ್ತೈತಾ? ಪ್ರಾಫಿಟ್ ಆಗಿದೆ. ಓಕೆ, ಈಗ 2024 ಲೋಕಸಭಾ ಚುನಾವಣೆ ಬಂತಲ್ಲ, ಸೊ ಅದಕ್ಕೆ ನಿಮ್ದು ಮತ ಕಾಂಗ್ರೆಸ್ ಅಥವಾ ಬಿಜೆಪಿನ? ಮೇಡಮ್ ನಮ್ಮ ಜಿಲ್ಲೆಯೆಲ್ಲ ಬಿಜೆಪಿ ಆಗುತ್ತೆ. ಬಿಜೆಪಿ ಯಾಕೆ ಸರ್? ನಮಗೂ ನಮ್ಮ ಶಾಸಕರು ಒಳ್ಳೆಯವ್ರದಾರು. ಅದಕ್ಕೆ ಏನು ಮಾಡಿದ್ದಾರೆ? ನಾವು ಹೋದ್ರೆ ನಮ್ಮದು ಬೀದಿ ವ್ಯಾಪಾರದ ಒಂದು ಇದೈತೆ ರೀ ಮೇಡಮ್, ಅದಕ್ಕೂ ಹೆಲ್ಪ್ ಮಾಡ್ತಾರೆ ಅವರ. ನಮಗೆ ಸ್ವಲ್ಪ ಹೋದ್ರೆ ಜರ ಅಲ್ಲಿ ನಮ್ಮನ್ನು ಚೆನ್ನಾಗಿ ಏನಿದ್ರು ಕೇಳಿ ಹೇಳಿ ಮಾಡ್ತಾರೆ ಮೇಡಮ್. ಇಂಪ್ರೂವ್ ಮಾಡ್ತಾರಂತ ಹೇಳ್ತೀರ? ಮಾಡ್ತಾರೆ. ನಿಮ್ಮ ಮತ್ತೆ ಬಿಜೆಪಿಗೆ. ಆಂಟಿ ನಮಸ್ಕಾರ ರೀ. ನಮಸ್ಕಾರ ತಗೋರಿ. ವ್ಯಾಪಾರ ಎಲ್ಲ ಹೆಂಗೆ ನಡೆಯತೈತ್ರಿ? ಐತ್ರಿ ತೆಳ್ಳಗರ. ತೆಳ್ಳಗೆ ಹಾಕ್ರಿ. ಹಣ್ಣೆಲ್ಲ ಅದಾವ, ಹಚ್ಚಿಕಡೆ ಹಣ್ಣು ಅದಾವ. ಕೆಜಿಗೆ 100 ರೂಪಾಯಿ ಏನೋ ಐತ್ರಿ ಅದ. ಇದ್ರಿ 120 ಕೊಡಕತ್ತೀರಿ ನೋಡ್ರಿ. ಮತ್ತೆ ವ್ಯಾಪಾರ ಹೆಂಗೆ ನಡೆಯತೈತ್ರಿ? ಐತ್ರಿ ಅನ್ನತ್ತೀರಿ. ಇವಾಗ 2024 ಲೋಕಸಭಾ ಚುನಾವಣೆ ನಡೆಯಕತ್ತೈತಾರ ರೀ. ನಿಮ್ಮ ಮತ ಕಾಂಗ್ರೆಸ್ ಅಥವಾ ಬಿಜೆಪಿಗೆ ಹಾಕ್ತೀರಾ? ನಾವು ಬಿಜೆಪಿಗೆ ಹಾಕ್ತೇವೆ. ಬಿಜೆಪಿ ಯಾಕ್ರಂಟಿ? ನಾವು ಒಟ್ಟು ಯಾವಾಗಿದ್ರು ಅದನ್ನ ಹಾಕೋತ ಬಂದೇವ್ರಿ. ನಾವು ಬಟ್ ಕಾಂಗ್ರೆಸ್ದವ್ರೆಲ್ಲ ಫ್ರೀ ಮಾಡಿದಾರಲ್ರಿ. ಮಾಡ್ಯಾರ ಕರೀರಿ. ನಾವು ಬಡ್ಡಿಂದ ಬಿಜೆಪಿಗೆ ಹಾಕೋತ ಬಂದೇವ್ರಿ. ಇನ್ನು ಮುಂದೆ ಬಿಜೆಪಿಗೆ ನಮ್ಮ ಇದಕ್ಕೆ ಅವ್ರಿಗೆ ಹಾಕೊಂತ ಬಂದೇವ್ರಿ. ಅದೇ ಇನ್ನು ಮುಂದೆ ಬಿಜೆಪಿಗೆ ಹಾಕ್ತಾರ ಅಂತ ಹೇಳತ್ತಾರೆ. ಬಟ್ ಗ್ಯಾರಂಟಿ ರೀ? ಫ್ರೀ ಬಸ್ನಾಗ ಅಡ್ಡಾಡಂಗಿಲ್ರಿ? ಇಲ್ಲ ಅನ್ನಂಗಿಲ್ಲ. ಫ್ರೀ ಬಸ್ನಾಗ ಅಡ್ಡಾಡಿ ಬಿಜೆಪಿ ಹಾಕ್ತಾರೆ? ಬಿಜೆಪಿನ ಹಾಕ್ತೇವ್ರಿ ನಾವು. ಆಯ್ತಾಯ್ತು. ಆಂಟಿ ನಮಸ್ಕಾರ ರೀ. ನಮಸ್ಕಾರ ರೀ. ವ್ಯಾಪಾರ ಎಲ್ಲ ಹೆಂಗೆ ನಡೆದೈತ್ರಿ? ಎಲ್ಲ ಚಲೋ ನಡೆದೈತ್ರಿ. ಎಲ್ಲ ಚಲೋ ನಡೆದೈತ್ರಿ. ಸೌತಿಕಾಯಿ ಅದು ಹೆಂಗೆ ಕೆಜಿ ರೀ? ಸೌತಿಕಾಯಿ 50 ಕೆಜಿ ರೀ. ಹಾಂ ರೀ, 50 ರೂಪಾಯಿ ಕೆಜಿ. ಹಾಂ ರೀ. ಈಗ 2024 ಲೋಕಸಭಾ ಚುನಾವಣೆ ನಡೆಯಕತ್ತಲ್ರಿ, ಹ್ಞೂ ರೀ. ನಿಮ್ದು ಓಟ್ ಕಾಂಗ್ರೆಸ್ಗೆ ಹಾಕ್ತೀರಾ ಅಥವಾ ಬಿಜೆಪಿಗೆ ಹಾಕ್ತೀರಾ? ಯಾವ್ದಕ್ಕಾರೆ ಒಂದಕ್ಕೆ ಹಾಕ್ತೇವ್ರಿ ನಾವು. ಯಾವ್ದು ಕರೆ ಬರ ಒಂದಕ್ಕೆ ಹಾಕ್ಬೇಕಲ್ರಿ? ನಮ್ಗೆ ಒಂದಕ್ಕೆ ಹೇಳಕ್ಕಾಗಂಗಿಲ್ಲ. ಯಾವ್ದು ಹೇಳ್ರಿ? ಮನಸ್ಸಿಗೆ ಯಾವ್ದತ್ತ ಹೇಳೋಣ್ರಿ. ನಾವು ಈಗ ಆಗವಣ್ಣ ರೀ. ಅದಾವ ಹೇಳ್ರಿ. ನಿಮ್ಮ ಅನಿಸಿಕೆ ಅಂತ ಕೇಳಕ್ ಬಂದವ್ರು ನಾವು. ಬೇರೆದು ಏನಾರು ಕೇಳ್ರಿ, ಯಾರ ಹೇಳ್ತೇವೆ ನಾವು. ಒಟ್ಟ ಏನಿಲ್ರಿ, ಸೌತಿಕಾಯಿ ರೇಟ್ ಎಷ್ಟು ಅಂತ ರೇಟ್ ಅಂತ ಕೇಳ್ರಿ, ಯಾರ ಯಾವ್ದಕ್ಕೆ ಹಾಕ್ತಾರೆ? ಯಾವ್ದು ಕತೆ ಹೇಳೋಣ್ರಿ ನಾವು. ಯಾವ್ದು ಹೇಳ್ರಿ? ನಾವು ಕಾಂಗ್ರೆಸ್ ರೀ. ಅಂಕಲ್ ನಮಸ್ಕಾರ. ವ್ಯಾಪಾರ ಎಲ್ಲ ಹೆಂಗ್ ನಡೆಯತೈತ್ರಿ? ಆಯ್ತು, ಫುಲ್ ಐತ್ರಿ. ಫುಲ್ ಐತ್ರಿ? ಫುಲ್ ಐತಿ, ಚಲೋ ನಡೆದೈತ್ರಿ. ಪ್ರಾಫಿಟ್ ಆಗತೈತಿ? ಫುಲ್ ಪ್ರಾಫಿಟ್ ಆಗತೈತ್ರಿ. ಅಂಕಲ್ ಈಗ 2024 ಲೋಕಸಭಾ ಚುನಾವಣೆ ಬಂತಲ್ರಿ, ಹಾಂ ರೀ, ಬರತ್ತೈತ್ರಿ. ಕಾಂಗ್ರೆಸ್ ಹಾಕ್ತಾರೆ ನಾ ಬಿಜೆಪಿ ಹಾಕ್ತಾರೆ? ಈಗ ನೋಡ್ರಿ, ನಮ್ಗೆ ಯಾರು ಕೆಲಸ ಚಲೋ ಮಾಡ್ದಾರ ಅವ್ರಿಗೆ ಹಾಕೋದ್ರಿ ಓಟು. ಈಗ ಯಾರು ಕೆಲಸ ಚಲೋ ಮಾಡಿದಾರೆ? ಈಗ ನೋಡ್ರಿ, ನಮ್ಮಲ್ಲಿ ಹೆಂಗ ನಮ್ಮ ಸಾವ್ಕಾರ ಅದಾರ, ಜಾರಕಿಹೊಳಿ ಸಾವ್ಕಾರ. ನಾವೇನಿದೆ ಅವ್ರಿಗೆ ಬಿಟ್ಟು ನಾವೇನಿದೆ ಬೇರೆದಾರಿಗೆ ಹಾಕೋದಿಲ್ಲ. ಅವ್ರು ಏನೋ ನಮ್ಗೆ ಹೆಚ್ಚು ಕಡಿಮೆ ಆದ್ರೆ ಅವ್ರು ನಮ್ಮ ಬಂದು ನಿಂದಿರ್ತಾರೋ ಅವ್ರಿಗೆ ನಾವು ಓಟ್ ಹಾಕೋದು. ಈಗ 2024 ಲೋಕಸಭಾ ಚುನಾವಣೆ ಬಂತಲ್ರಿ, ಹಾಂ, ನಿಮ್ದು ಮತ ಕಾಂಗ್ರೆಸ್ಗೆ ಹಾಕ್ತಾರೆ ಬಿಜೆಪಿಗೆ ಹಾಕ್ತಾರೆ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕ್ರಿ? ಕಾಂಗ್ರೆಸ್ ಇವತ್ತಿನ ಎಲ್ಲ ತುಟ್ಟಿಯಾಗೈತಿ. ಬಿ ಜೆ ಪಿ ಸರ್ಕಾರದಿಂದ ಏನು ಉಪಯೋಗ ಆಗಲಿಲ್ಲ. ಏನು ಬದಲಾವಣೆ ಮಾಡಿ ನೋಡೋದು. ಈಗ 2024 ಲೋಕಸಭಾ ಚುನಾವಣೆ ಬಂತಲ್ರಿ, ನಿಮ್ಮ ಮತ ಕಾಂಗ್ರೆಸ್ ಹಾಕ್ತಾರೆ ಬಿಜೆಪಿಗೆ ಹಾಕ್ತಾರೆ? ನಾವು ಸರ್ ಮೇಡಮ್ ರೀ ಬಿಜೆಪಿ ರೀ. ಬಿಜೆಪಿ ಯಾಕ್ರಿ? ಬಿಜೆಪಿ ಯಾಕಂದ್ರೆ ರೀ ನಮ್ಮ ಮ್ಯಾಲೆ ಮೋದಿ ಸರ್ಕಾರದಿಂದ ನಮ್ಮ ಬಿಜೆಪಿಯಿಂದ ಅನುಕೂಲ ಐತ್ರಿ ಮೇಡಮ್ ರೀ. ಮತ್ತು ಅವರೆಲ್ಲ ಇತರ ಇದು ಮಾಡತ್ತಾರ ರೀ. ಏನು ರೀ ಇದನ್ನ ಇತರ ಅಭಿವೃದ್ಧಿ ಸಲುವಾಗಿ ರೀ. ಅದ್ರ ಸಂಬಂಧ ಎಲ್ಲ ಒಂದೇ ಸಮಾನ ಒಂದೇ ಹಕ್ಕು ಮಾಡತ್ತಾರ ಅನ್ನತ್ತಲೇ ನಾವು ಬಿಜೆಪಿ ಮಾಡತ್ತಾವ್ರಿ ಮೇಡಮ್. ಕಾಂಗ್ರೆಸ್ದವ್ರು ಮಾಡಿದಾರಲ್ರಿ? ಮಾಡತ್ತಾರ್ರಿ. ಆದ್ರೆ ಗೃಹಲಕ್ಷ್ಮಿ ರೀ ಮತ್ತು ಫ್ರೀ ಆಧಾರ್ ಕಾರ್ಡ್ ಮೇಲೆ ಫ್ರೀ ಬಸ್ ಪಾಸ್ ಅಂತ ಅಂದ್ಕೇಸಿಂದ ಇದು ಮಾಡತ್ತಾರ್ರಿ. ಅದು ಯಾವಾಗ ಏನಾಗ್ತೈತಿ ಅನ್ನೋದು ಏನು ಗೊತ್ತಿಲ್ಲ ರೀ ಮೇಡಮ್. ಹಾಂ, ಅದು ಹಾಂ ಹೇಳ್ರಿ ಮೇಡಮ್. ಹಾಂ, ಯಾವಾಗ ಏನಾಗ್ತೈತಿ ಅನ್ನೋದು ಗೊತ್ತಿಲ್ಲ ರೀ ಮೇಡಮ್. ಆದ್ರೆ ಅನ್ಕಾತಾಗ ಈ ಇಲೆಕ್ಷನ್ ಮುಗಿತನ ಸಲುವಾಗಿ ಅಷ್ಟೇ ರೀ ಇದು. ಇದ್ರ ಮುಂದೆ ಏನು ಏನೈತ್ರಲ್ಲ ಅದೇನು ಇದು ಮಾಡಕ್ಕೆ ಬರಲ್ಲ ಮೇಡಮ್. ಲೋಕಸಭಾ ಚುನಾವಣೆ ಬಂತಲ್ಲನ, ಸೊ ನಿಮ್ಮ ಮತ ಕಾಂಗ್ರೆಸ್ ಹಾಕ್ತೀರಾ ಬಿಜೆಪಿಗೆ ಹಾಕ್ತೀರಾ? ಬಿಜೆಪಿ ಯಾಕೆ? ಬಿಜೆಪಿದವ್ರು ಏನ್ರಿ ಅಭಿವೃದ್ಧಿ ಮಾಡಿದಾರ, ಅಭಿವೃದ್ಧಿ ಮಾಡತ್ತಾರ, ಅದಕ್ಕೆ ಅವ್ರಿಗೆ ಹಾಕ್ತಾರೆ. ಕಾಂಗ್ರೆಸ್ದವ್ರು ಮಾಡಿದಾರಲ್ಲನ? ಮಾಡಿದಾರ್ರಿ, ಅದು ನಮ್ಗೆ ಯೂಸ್ ಇಲ್ರಿ. ನಿಮ್ಮ ಮನ್ಯಾಗಾರ ಯೂಸ್ ಐತಲ್ಲ ಹೆಣ್ಮಕ್ಳಿಗೆ? ಆಯ್ತು, ಬಾಸ್ ಫ್ರೀ ಮಾಡ್ಯಾರ, ಅದು ಯೂಸ್ ಇಲ್ರಿ. ಯಾರಿಗೂ ಹೆಣ್ಮಕ್ಳು ಯೂಸ್ ಇಲ್ಲ, ನಮಗೂ ಯೂಸ್ ಇಲ್ಲ. ಹೆಣ್ಮಕ್ಳು ಯೂಸ್ ಐತಲ್ಲನ? ಎಲ್ಲ ಧರ್ಮಸ್ಥಳ ಹೊಂಟಿದ್ದಾರೆ, ಎಲ್ಲ ಕಡೆ ಹೊಂಟಿದ್ದಾರೆ. ಅದೆಲ್ಲ ಹಾಕ್ರಿ. ನಿಮ್ಮ ಕಡೆ ಅಮೌಂಟ್ ಇಸ್ಕೋದು ಕಡಿಮೆ ಆಗೈತಲ್ಲ? ಕಡಿಮೆ ಆಗಿದ್ರಿ. ಆದ್ರೆ ಮನ್ಯಾಗ ಅಡಿಗೆ ಮಾಡಿ ಹಾಕೋರ್ಬೇಕಲ್ರಿ. ಈಗ 2024 ಲೋಕಸಭಾ ಚುನಾವಣೆ ಬಂತಲ್ರಿ, ನಿಮ್ಮ ಮತ ಕಾಂಗ್ರೆಸ್ ಹಾಕ್ತೀರಾ ಬಿಜೆಪಿ ಹಾಕ್ತೀರಾ? ಬಿಜೆಪಿಗೆ ಹಾಕೊಂಡ್ರಲ್ಲ. ಬಿಜೆಪಿ ಯಾಕ್ರಿ? ಏನು ಮೋದಿ ಅಜ್ಜ ಚಲೋ ಅದ ಅಂತ ಹೇಳಿ ಹಾಕೋದು. ಕಾಂಗ್ರೆಸ್ದವರು ಚಲೋ ಅದಾರಲ್ರಿ? ಇಲ್ಲ, ಸಿದ್ದರಾಮಯ್ಯ ಚಲೋ ಅದ ನಿಲ್ಲತ್ತ ಹಂಗೇನಿಲ್ಲ. ವೈಯಕ್ತಿಕ ಎಲ್ಲ ಚಲೋ ಅದಾರ್ರಿ. ಕೆಲಸ ಆಗ್ತಾ ಇಲ್ಲ ಅಲ್ರಿ. ಸ್ವಲ್ಪ ಮೋದಿ ಅಜ್ಜ ಇದ್ದಂದ್ರೆ ಏನಾರ ಸ್ವಲ್ಪ ಮಾಡ್ಬೋದು. ಏನೇನು ಮಾಡಿದಾರೆ ಅವ್ರು ಮೋದಿ ಅವರ? ಏನೀಗೆಲ್ಲ ಸೂಪರ್ ಹೈವೇನ ಮಾಡ್ಕೊಂಡ್ರಲ್ಲ. ಮತ್ತೆ ಒಂದು ನೀಟು ಸ್ವಲ್ಪ ದಡಿಕೆ ಆಗ್ಬಾರ್ದಂಗ ಎಲ್ಲ ರೋಡ್ ಚಲೋ, ಎಲ್ಲ ಚಲೋ ಐತಿ. ಮತ್ತೆ ಇನ್ನೂ ಏನು ಬೇಕಾಯ್ತು? ಕಾಂಗ್ರೆಸ್ದವರು ಮಾಡತ್ತಾರಲ್ಲ, ಹೆಣ್ಮಕ್ಳು ಫ್ರೀ ಮಾಡಿದಾರ್ರಿ. ಕಾಂಗ್ರೆಸ್ ಅವ್ರು ಮನ್ಯಾಗ ಮಾಡ್ತಾರೆ. ಅವ್ರು ಕೆಲಸ ಮಾಡೋದು, ಊಟ ಮಾಡೋದು, ಮಕ್ಕಳದು ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ ರೀ ಅವ್ರಿಗೆ. ಅಂದ್ರೆ ನಿಮ್ಮ ಮತ ಬಿಜೆಪಿ ಅಂತ ಹೇಳತ್ತೀರಾ? ನಮ್ಮ 340 ಓಟ್ ಅದಾರ ನಮ್ಮ ಬಿಜೆಪಿ.
ಒಂದಲ್ಲ ನಮ್ಮ ಅಂತಮ್ಮರ ಗಡ್ಡಿ ಒಳ್ಳೊಳ್ಳೆ ಅಂತಾರೆ ಗಿಡಪ್ರಭ 340 ಓಟ್, ಒಂದು ಓಟ್ ಬೇರೆ ಕಡೆ ಬೀಳಂಗಿಲ್ಲ, ಬಿಜೆಪಿಗೆ ಎಲ್ಲ ಬಿಜೆಪಿ. ಆಯ್ತು, ಥ್ಯಾಂಕ್ಸ್ ಅಂಕಲ್. 2024 ಲೋಕಸಭಾ ಚುನಾವಣೆ ಬಂತಲ್ರಿ, ಅದು ನಿಮ್ಮ ಮತ ಕಾಂಗ್ರೆಸ್ಗೆ ಹಾಕ್ತೀರಾ ಬಿಜೆಪಿಗೆ ಹಾಕ್ತೀರಾ ಅಂಕಲ್ ರೀ? ಈಗ ನೋಡೋಣ ಸಿಚುವೇಶನ್ ಏನು ಬರ್ತಿದ್ದಿ ನೋಡಿ. ನಿಮ್ಮ ಅನಿಸಿಕೆ ಹೇಳ್ರಿ, ಯಾವ್ದು ಗೆಲ್ಬಹುದು, ಯಾವ್ದಕ್ಕೆ ಹಾಕ್ತೀರಾ ಅಂತ? ನಮ್ಮದು ಕಾಂಗ್ರೆಸ್ಗೆ ಓಟು ಮೇಡಮ್. ಕಾಂಗ್ರೆಸ್ ಯಾಕಲ್ರಿ ಅಂಕಲ್ ರೀ? ಕಾಂಗ್ರೆಸ್ ಈಗ ನೋಡಾಕತ್ತೀವಿ 10 ವರ್ಷದಿಂದ ನಾವು ಎಲ್ಲ ಇಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ, ಬರೀ ಆಶ್ವಾಸನೆ ಅದಾವು. ಅಂದ್ರೆ ಬಿಜೆಪಿ ಆಶ್ವಾಸನ ಅಷ್ಟೇ ಕೊಡತ್ತಾರಂತ ಕೊಡಾಕತ್ತಾರ, ಉಳ್ಕಿದ್ದೆಲ್ಲ ಏನು ಡೆವಲಪ್ಮೆಂಟ್ಸ್ ಇಲ್ಲ. ಮತ್ತು ಅವ್ರದ್ದು ಎಲ್ಲ ಏನು ಅವ್ರು ಇದು ಮಾಡಿದಾರೋ ಎಲ್ಲ ಸುಳ್ಳೆ ಆಗೈತೆ. ಅದ್ರ ಸಲುವಾಗಿ ನಾವು ಕಾಂಗ್ರೆಸ್ಗೆ. ಬಟ್ ಕಾಂಗ್ರೆಸ್ ಅವ್ರ ಹೆಣ್ಮಕ್ಳಿಗೆ ಅಷ್ಟ ಮಾಡಿದಾರಲ್ರಿ? ಇರ್ಲಿಲ್ಲ, ಯಾರಿಗಾರು ಮಾಡಿದಾರು ಬಡವರಿಗೆ, ಅವ್ರ ಪರವಾಗಿ ಇರಲಿ ರೀ. ಲೇಡೀಸ್ ಸಲುವಾಗಿ ಫ್ರೀ ಬಸ್ ಮಾಡಿದಾರೆ, ಅವ್ರ ಸಲುವಾಗಿ ಇರಲಿ. ಅದೆಲ್ಲ ಅಂದ್ರೆ ನಿಮ್ಮ ಮತ ಕಾಂಗ್ರೆಸ್ ಅಂತ ಹೇಳ್ತಾರ. ಅಂಕಲ್ ನಮಸ್ಕಾರ, ಯಾವ ಸಿರಡಾನಾ? ಈಗ 2024 ಲೋಕಸಭಾ ಚುನಾವಣೆ ಬಂತ, ಸೊ ಅದು ನಿಮ್ಮ ಮತ ಕಾಂಗ್ರೆಸ್ ಹಾಕ್ತೀರಾ ಬಿಜೆಪಿ ಹಾಕ್ತೀರಾ? ನಮ್ದು ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡೈತ್ರಿ. ಬಿಜೆಪಿ ಮಾಡಿಲ್ವಾ? ಈಗ ಹೆಲ್ಪ್ ಆಗೈತ್ರಿ, ಹುಡುಗರ ಎಜುಕೇಶನ್ಕ ದುಡ್ಡು ಹೆಲ್ಪ್ ಆಗೈತ್ರಿ. ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ ಅವ್ರು ದುಡ್ಡು ಬಿಡುಗಡೆ ಮಾಡಿದ ಎಜುಕೇಶನ್ಗೆ ಹುಡುಗರಿಗೆ ಹೆಲ್ಪ್ ಆಗೈತ್ರಿ. ಬಟ್ ನಿಮಗೆ? ನಮಗೂ ಹೆಲ್ಪ್ ಆಗೈತ್ರಿ, ನಮ್ಮ ಫ್ಯಾಮ್ಲಿಗೆ ಎಲ್ಲ ಹೆಲ್ಪ್ ಆಗೈತ್ರಿ. ಏನು ಹೆಲ್ಪ್ ಆಗಿದೆ? ಏನು ಹೆಲ್ಪ್ ಆಗೈತಿ, ರೇಷನ್ ಕೊಡ್ತಾರ್ರಿ, 2000 ರೂಪಾಯಿ ಕೊಡ್ತಾರು. ಮತ್ತು ಹುಡುಗರಿಗೆ ಎಜುಕೇಶನ್ ಎಲ್ಲ ಚಲೋ ನಡೆದೈತ್ರಿ. ಬಟ್ ನೀವು ಬಸ್ನಾಗ ಹೋಗ್ಬೇಕಾದ್ರೆ ಭಾಳ ಪ್ರಾಬ್ಲಮ್ ಆಗತ್ತೈತಲ್ಲ, ಮತ್ತು ಕಾಂಗ್ರೆಸ್ ಅಂತ ಹೇಳತ್ತೀರಿ. ನಮ್ಗೆ ಒಳ್ಳೇದಾಗಿತ್ತೆ ಹೇಳತ್ತವ್ರಿ, ನಾವು ಪ್ರಾಬ್ಲಮ್ ಏನಾಗತ್ತಿಲ್ರಿ. 2024 ಲೋಕಸಭಾ ಚುನಾವಣೆ ಬಂತಲ್ಲ, ಸೊ ನಿಮ್ಮ ಮತ ಕಾಂಗ್ರೆಸ್ ಹಾಕ್ತೀರಾ ಬಿಜೆಪಿ ಹಾಕ್ತೀರಾ? ನಾವು ಬಿಜೆಪಿ ಆಗ್ತಾವ. ಬಿಜೆಪಿ ಯಾಕೆ? ಬಸ್ ಸಿಗ್ತಾನೆ ಬಂದಿರೋದು, ಆಧಾರ್ ಕಾರ್ಡ್ ತೋರಿಸಿದ್ರೆ ತಾನೇ. ಬಿಜೆಪಿ ಯಾಕೆ? ಬಿಜೆಪಿಗೆ ಆಗ್ತಾವ ನಾವು. 2024 ಲೋಕಸಭಾ ಚುನಾವಣೆ ಬಂತಲ್ಲ, ಸೊ ನಿಮ್ಮ ಮತ ಕಾಂಗ್ರೆಸ್ಗೆ ಹಾಕ್ತೀರಾ ಬಿಜೆಪಿ? ನಾವು ಭಾರತೀಯ ಜನತಾ ಪಕ್ಷಕ್ಕೆ ಹಾಕ್ತೀವಿ. ಹೌದಾ? ಯಾಕೆ? ಯಾಕಂದರೆ ಅವರು ನಮ್ಮ ಮೊದಲು ದೇಶ ಮುಖ್ಯ, ಆಮೇಲೆ ರಾಜ್ಯ ಈ ಥರ ಇದೆ. ಈಗಾಗಲೇ ಮೋದಿಯವರು 10 ವರ್ಷಗಳ ಸುದೀರ್ಘ ಆಡಳಿತ ಮಾಡಿದ್ದಾರೆ, ಒಳ್ಳೆಯ ಅಭಿಪ್ರಾಯ ಇದೆ. ಜ್ವಲಂತ ಸಮಸ್ಯೆಗಳನ್ನು ಅವರು ಬಗೆಹರಿಸಿದ್ದಾರೆ. ಆರ್ಟಿಕಲ್ 370 ಇರಲಿ, ಮತ್ತು 3 ತಲಾಕ್ ಇರಲಿ, ಮತ್ತು ದೊಡ್ಡ ರೈಲ್ವೆ ಪ್ರಾಜೆಕ್ಟ್ಗಳು, ನಮ್ಮ ರೈಲ್ವೆ ಎಂದು ನಾವು ಕಂಡಿರಲಿಲ್ಲ, ಡಬಲ್ ಲೈನ್ ಆಗ್ತೈತೆ ಅಂಥೇಳಿ ಅಂಥವುಗಳು ಮಾಡಿದ್ದಾರೆ. ಪ್ರತಿಯೊಂದು ಏಳಿಗೆ ಅವ್ರದ್ದು ಉತ್ತಮ ಆಗಿದೆ. ಅದಕ್ಕಾಗಿ ಮೋದಿಯವರಿಗೆ ನಾವು ಸಪೋರ್ಟ್ ಮಾಡೋದು, ಮೋದಿಯವರೇ ನಾವು ಬೆಂಬಲ ಕೊಡೋದು. ಅಂದರೆ ಇನ್ನು ಮುಂದಾದರೂ ಇಂಪ್ರೂವ್ ಮಾಡ್ತಾರೆ ಅಂತ ಹೇಳಿ ಮಾಡ್ತಾರೆ, ಇನ್ನೂ ಒಳ್ಳೇದು ಮಾಡ್ತಾರೆ ಅವರು. ಇನ್ನೂ ರಾಜ್ಯಸಭೆ ಆಗಲಿ ಮತ್ತು ಲೋಕಸಭೆ ಆಗಲಿ ಬಹುಮತ ಹೊಂದಿ ಅನೇಕ ಒಳ್ಳೆಯ ಪರ ಆಡಳಿತ, ಯಾರು ವಿರೋಧಿ ಅಲ್ಲ, ಯಾವ ಧರ್ಮ ಇದು ಆ ಥರ ಇಲ್ಲ. ಒಳ್ಳೆಯ ಮೂಡ್ನಿಂದ ಅವ್ರು ಇದನ್ನು ಮಾಡ್ಕೊಂಡು, ಇದು ಒಳ್ಳೆಯ ಒಂದು ಸಹಾನುಭೂತಿಯಿಂದ ಎಲ್ಲರಿಗೂ ಮನಮುಟ್ಟದ ಯಾವುದೇ ಧರ್ಮ ಇರಲಿ, ಒಂದು ಧರ್ಮ ವಿರೋಧ ಇಲ್ಲ, ಒಂದು ಧರ್ಮ ಪರವಾಗಿಲ್ಲ, ಒಳ್ಳೆ ಧರ್ಮ, ಎಲ್ಲ ಪ್ರಜಾಪ್ರಭುತ್ವವಾಗಿ ಅವರು ಉತ್ತಮ ಆಡಳಿತ ಕೊಡ್ತಾರಂತ ಅಭಿಪ್ರಾಯ. ಓಕೆ, ಥ್ಯಾಂಕ್ಸ್ ಅಂಕಲ್.